ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ 1068ನೇ ಅನುಶಾಸನ ಪರ್ವದ ಮೊದಲನೇ ಭಾಗವನ್ನು ಇವತ್ತು ನಾವು ನೋಡೋಣ. ಭೀಷ್ಮ ಮತ್ತು ಯುಧಿಷ್ಠಿರರ ಸಂವಾದದ ಈ ಭಾಗದಲ್ಲಿ ದಾನ ಧರ್ಮಗಳ ಮಹತ್ವ ಇತ್ಯಾದಿ ವಿಷಯಗಳ ಕುರಿತಾಗಿ ಈಗ ನಮ್ಮ ಶ್ರವಣ ಮುಂದುವರಿಯುವುದಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶರತಲ್ಪೆ ಶಯಾನಃ ಭೀಷ್ಮಃ ಸ್ವಸ್ಯ ಪೌತ್ರಂ ಬಂಧುಹತ್ಯೆಯ ಖಿನ್ನಂ ಯುಧಿಷ್ಠಿರಂ ಬಹುವಿಧೈಃ ಧರ್ಮಾರ್ಥ ಕಾಮ ಮೋಕ್ಷ ಗರ್ಭಿತೈಃ ವಚೋಭಿಃ ಸಾಂತ್ವಯಾಮಾಸ. ಗತೆ ಭಾಗೆ ಶಾಂತಿ ಪರ್ವಣಿ ಯಾನ್ ನೈಕವಿಧಾನ್ ವಿಷಯಾನ್ ಪ್ರತಿಪಾದಯಾಮಾಸ ತಾದೃಶಾನೇವ ವಿಷಯಾನ್ ಅಸ್ಮಿನ್ನಪಿ ಅನುಶಾಸನ ಪರ್ವಣಿ ಬೋಧಯತಿ. ಯದಿದಂ ಅನುಶಾಸನ ಪರ್ವ ವಿಷ್ಣು ಸಹಸ್ರನಾಮ ಪರ್ವಣಾಪಿ ಸಮಾಯುಕ್ತಂ ವರ್ತತೆ. ಭಗವತಃ ನಾರಾಯಣಸ್ಯ ನಾನಾವಿಧಾನಿ ಗೌಣಾನಿ ನಾಮಾನಿ ಅತ್ರ ಯಥಾ ಋಷಿಣಾ ವ್ಯಾಸೇನ ಸಮವರ್ಣ್ಯಂತ ತಾನೇವ ಯುಧಿಷ್ಠಿರಾಯ ಪೃಚ್ಛತೆ ಅಪಿ ಭೀಷ್ಮಃ ಅನುವರ್ಣಯಾಮಾಸ. ಅಥ ಅತ್ರ ಇದಮೇವ ಅನುಶಾಸನ ಪರ್ವ ತತ್ರ ಪ್ರಥಮಂ ದಾನಧರ್ಮ ಪರ್ವ ವ್ಯಾಖ್ಯಾಸ್ಯತೆ ನಾಮ. ಈ ಅನುಶಾಸನ ಪರ್ವದಲ್ಲಿ ನಾವೀಗ ದಾನ ಧರ್ಮ ಪರ್ವವನ್ನು ಶ್ರವಣ ಮಾಡಲಿಕ್ಕೆ ತೊಡಗಿದ್ದೇವೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವೈಶಂಪಾಯನರು ಜನಮೇಜಯನಿಗೆ ಈ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಶಮೋ ಬಹುವಿಧಾಕಾರಃ ಸೂಕ್ಷ್ಮಭುಕ್ತಃ ಪಿತಾಮಹ ನತು ಮೇ ಹೃದಯೇ ಶಾಂತಿ ಅಸ್ತಿ ಕೃತ್ವೇನ ಮೀದೃಶಂ. ಯುಧಿಷ್ಠಿರ ಭೀಷ್ಮರ ಬಳಿಯಲ್ಲಿ ಕೂತು ಅನೇಕ ವಿಧವಾದ ಧರ್ಮಗಳನ್ನು ಶ್ರವಣ ಮಾಡ್ತಿದ್ದಾನಲ್ಲ, ಅವನು ಹೀಗೆ ಕೇಳಿದ, ಅನೇಕ ವಿಧವಾದಂತಹ ಧರ್ಮಗಳನ್ನು ನೀವೇನು ನನಗೆ ಪ್ರತಿಪಾದನೆ ಮಾಡಿದ್ದೀರಿ, ಆದರೂ ನಚಮೇ ಹೃದಯೇ ಶಾಂತಿ, ನನ್ನ ಹೃದಯಕ್ಕೆ ಸಿಗಬೇಕಾದಂತಹ ಪೂರ್ಣವಾದಂತಹ ಶಾಂತಿ ಇನ್ನೂ ಸಿಕ್ಕಿಲ್ಲ. ಮತ್ತಷ್ಟು ಧರ್ಮಗಳ ಕುರಿತಾಗಿ ಶ್ರವಣ ಮಾಡಿದ ಬಳಿಕವೇ ನಾನು ಸಮಾಧಾನ ಪಡ್ತೀನಿ ಅಂತ ನನಗೆ ಭಾಸ ಆಗ್ತದೆ. ಆದ್ದರಿಂದ ಹಿಂದಿನಂತೆ ತಾವು ಮತ್ತಷ್ಟು ವಿಷಯಗಳನ್ನು ಹೇಳಬೇಕು. ಅಸ್ಮಿನ್ನರ್ಥೆ ಬಹುವಿಧ ಶಾಂತಿ ಉಕ್ತ. ಹೇ ಅನಘ ಪಿತಾಮಹ ಭೀಷ್ಮ, ಮದೀಯಂ ಹೃತ್ತಾಪಂ ಪರಿಹರ್ತುಂ
ಬಹುವಿಧ ಶಾಂತಿ ಭವತಾ ಶಾಂತಿಪರ್ವಣಿ ಪ್ರತ್ಯಪಾದ್ಯತ. परंतु शरतल्पे शयानं शरभिन्न शरीरं तीव्र व्रणं भवन्तम् उद्वीक्ष्य अहं सुखं नैव उपलभे. मया मम भ्रातृभिश्च यानि दुष्कृतानि कृतानि युद्धरङ्गे तान्येव चिन्तयन् अहं नैव शर्म लभे. वर्षाकाले वर्षाजलेन वृष्टिजलेन अभिहतं कमलपुष्पमिव अहं सीदामि. मदर्थमेव सर्वे शत्रवः पितामहं त्वां भीष्मम् एतादृशीम् अवस्थां प्रापयामासुः. किं नु इतः कष्टतरं महदिदं कष्टं मया अनुभूयते. अन्ये च राजानः सहपुत्राः सबान्धवाः मदर्थमेव मरणं प्रापुः. किं नु कष्टतरं ततः. कालनाम्नः परमात्मनः वशीभूताः वयं पाण्डवाः धार्तराष्ट्राश्च इदं निन्दितं युद्धाख्यं कर्म कृत्वा ईदृशीं दुर्दशाम् आपन्नाः स्मः. युधिष्ठिरस्तु श्रेय एव अदृष्टमेव प्राप इति अहं मन्ये. ईदृशीं दुर्दशां प्राप्तं पितामहं भीष्मं स तु दुर्योधनः नैव पश्यति. भवतः मरणस्य अहमेव कारणम्. अन्येषां मित्राणां बन्धूनां च मरणकारणम् अहमेवास्मि. नूनं हि पापकर्माणो धात्रा सृष्टाः स्महे नृप. हे भीष्म पितामह, धाता चतुर्मुखः ब्रह्मा अस्मान् पाण्डवान् पापं कर्म कर्तुमेव ससर्ज अस्माकं सृष्टिं चकार इत्यहं चिन्तयामि. अस्मिन् लोके अन्यस्मिन् लोके वा अस्मात् पापात् यथा वयं मुच्येम तादृशमेकं धर्मं मह्यं प्रसाधि. भीष्मस्तु तातप्यमानं पौत्रं धर्मराजं एवं आश्वासयामास. इदं तु विनाशकार्यं कर्मणाम् अधीनं वर्तते. भवान् युधिष्ठिरस्तु अत्र नैव केवलं कारणम्. कर्मस्य फलम् अतिसूक्ष्मम् इन्द्रियातीतं च. प्राचीने काले मृत्युः गौतमी नाम्नी ब्राह्मणी, कालः, व्याधः, सर्पः इत्येते एकत्र मिलित्वा संवादमेकं चक्रुरुः इति विद्वांसः उदाहरन्ति. तमेव संवादम् अहं भवन्तमपि बोधयामि. शृणु एतत्. ಈ ನಡೆದು ಹೋದ ಸಂಗತಿಗಳಿಗೆಲ್ಲ ನೀನೇ ಕಾರಣ ಅಂತ ದುಃಖಿಸಬೇಡ.
ಒಂದು ಸಂವಾದವನ್ನ ಪ್ರಾಚೀನ ಕಾಲದಲ್ಲಿ ನಡೆದದ್ದನ್ನ ನಾನು ನಿನಗೆ ಹೇಳುವವನಿದ್ದೇನೆ. ಗೌತಮಿ ಅಂತ ಹೆಸರಿನ ಒಬ್ಬಳು ಶಾಂತ ಸ್ವಭಾವದ ವೃದ್ಧ ಸ್ತ್ರೀ ಇದ್ದಳು. ಅವಳ ಮಗ ಒಂದು ಬಾರಿ ಸರ್ಪದ ಕಡಿತಕ್ಕೊಳಗಾಗಿ ಸತ್ತು ಬಿದ್ದಿದ್ದ. ಅಲ್ಲೇ ಅರ್ಜುನ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ಬಂದ, ಒಬ್ಬ ಬೇಡದವನು ಬಂದ. ಲುಬ್ಧಕಃ ಅರ್ಜುನ ನಾಮ ಗೌತಮ್ಯಾಹ ಸಮುಪಾನಯತ್. ಸರ್ಪವನ್ನು ತೋರಿಸಿದ, ಅದನ್ನ ಕಟ್ಟಿ ಹಿಡ್ಕೊಂಡು ಬಂದಿದ್ದ ಸರ್ಪವನ್ನ. ಈ ಸರ್ಪ ನಿನ್ನ ಮಗನನ್ನು ಕೊಂದು ಹಾಕಿದೆ, ಇದನ್ನ ಈಗ ಹೇಗೆ ಕೊಲ್ಲಬೇಕು ಹೇಳು? ಇದನ್ನ ಬೆಂಕಿಯಲ್ಲಿ ಹಾಕಿ ಸುಡಲ, ಚೂರು ಚೂರಾಗಿ ಕತ್ತರಿಸಲ? ನಿನ್ನ ಮಗನನ್ನು ಕೊಂದಿರುವ ಈ ಸರ್ಪ ಹೆಚ್ಚು ದಿವಸ ಬದುಕಬಾರದು. ಅದಕ್ಕಾಗಿ ನಾನೇನ್ ಮಾಡಬೇಕು ಅಂತ ಅನ್ನೋದನ್ನು ಹೇಳು. ಆ ಬೇಡದವನು ಈ ಸ್ತ್ರೀಯನ್ನ ಹೀಗೆ ಕೇಳಿದ. ಆಗ ಅವಳು ಹೇಳಿದ್ದು, ವಿಸೃಜಯನಂ, ಬಿಟ್ಬಿಡು ಆ ಹಾವನ್ನ. ಯಾವುದು ಈ ಜಗತ್ತಲ್ಲಿ ನಡಿಬೇಕು ಅಂತ ಪರಮಾತ್ಮನ ಸಂಕಲ್ಪಕ್ಕನುಸಾರವಾಗಿ ಸಿದ್ಧವಾಗಿದೆಯೋ ಅದು ಹಾಗೇ ನಡೀತದೆ. ನಾವೆಲ್ಲ ಏನು ಮಾಡುವವರಿದ್ದೇವೆ? ಧರ್ಮ ಕಾರ್ಯಗಳನ್ನು ಮಾಡಿ ಪಾಪವನ್ನು ಕಳ್ಕೊಂಡಂಥವರು ಜ್ಞಾನವೆಂಬ ನೌಕೆಯನ್ನು ಏರಿ ಈ ಸಂಸಾರವೆಂಬ ಸಾಗರವನ್ನು ದಾಟ್ತಾರೆ. ಈ ಸರ್ಪವನ್ನು ನೀನೀಗ ಕೊಂದರೆ ಸತ್ತು ಹೋದಂತಹ ನನ್ನ ಮಗ ಏನಾದ್ರೂ ಮರಳಿ ಬರ್ತಾನೇನೋ? ಈ ಸರ್ಪ ಬದುಕಿದ್ರೆ ಅದರಿಂದ ನಿನಗೆ ಬೇಡದವನಿಗೆ ಆಗುವ ಹಾನಿಯಾದ್ರೂ ಏನಿದೆ? ಅದಕ್ಕೆ ಬೇಡದವನು ಹೇಳಿದ, ಯಾರಿಗೆ ಕಷ್ಟ ಬಂದು ಒದಗಿರ್ತದೋ ಅವ್ರ ಮನಸ್ಸು ಚಂಚಲವಾಗಿರ್ತದೆ ಅಂತ ಅನ್ನೋದನ್ನ ನಾವು ಕೇಳಿ ಬಲ್ಲೆವು. ಅವರಿಗೆ ಉಪದೇಶಗಳು ಹಿಡಿಸೋದಿಲ್ಲ. ನೀನು ಈಗ ದುಃಖಿತಳಾಗಿದ್ದಿ, ಈ ತರ ನೀನು ನನಗೆ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಿ. ನಿನ್ನ ಪುತ್ರ ಶೋಕದ ಪರಿಹಾರಕ್ಕಾಗಿ ನಾನು ಈ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಕಾಲವೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ. ಹಾಗೆ ಕಾಲದ ಪ್ರಭಾವವನ್ನು ಚಿಂತಿಸಿ ತಮ್ಮ ಮನಸ್ಸಿನ ದಗುಡವನ್ನು ಕಳ್ಕೋತಾರೆ. ನೀನು ಕೂಡ ಈ ಸರ್ಪದ ಹತ್ಯೆ ಬಳಿಕ ಸಮಾಧಾನ ಪಟ್ಕೋ. ಕಾಲವೇ ಕಾರಣವಾಗಿರ್ಲಿ, ಮತ್ಯಾವುದೇ ಕಾರಣವಾಗಿರ್ಲಿ. ಅದಕ್ಕೆ ಆ ಗೌತಮಿ ಹೇಳಿದ್ಲು, ಆರ್ತಿರ್ನೈವಂ ವಿದ್ಯತೆ ಯಸ್ಮದ್ ವಿಧಾನಾಂ. ನಮ್ಮಂಥವ್ರಿಗೆ ಏನು ದುಃಖ ಆಗೋದಿದೆ? ನನಗೇನೀಗ ಅಂತ ಮಹಾ ಸಂಕಟ ಏನಾಗಿಲ್ಲ. ನನ್ನ ಮಗ ಮೃತ್ಯುವಿನ ಮುಖದಲ್ಲಿದ್ದ. ನಿತ್ಯಾಯಸ್ಥೋ ಬಾಲಕೋಪ್ಯಸ್ಯ ತಸ್ಮಾತ್ ಈಶೇ ನಾಹಂ ಪನ್ನಗಸ್ಯ ಪ್ರಮಾಥೆ. ಹುಟ್ಟಿದವನು ಒಂದು ದಿವಸ ಯಾವ್ದಾದ್ರು ಒಂದು ನಿಮಿತ್ತದಿಂದ ಸಾಯಬೇಕು. ಆದ್ರಿಂದ ಈಶೇ ನಾಹಂ ಪನ್ನಗಸ್ಯ ಪ್ರಮಾಥೆ. ಈ ಸರ್ಪಕ್ಕೆ ಹಿಂಸೆ ಕೊಡುವುದು ನನಗೆ ರುಚಿಸುವುದಿಲ್ಲ. ಇದನ್ನ ಬಿಟ್ಟುಬಿಡಿ, ಈ ಸರ್ಪವನ್ನ. ಬ್ರಾಹ್ಮಣರಾದವರು ಈ ತರದ ಕೋಪ ಮಾಡ್ಕೊಳ್ಬಾರ್ದು. ನ ಬ್ರಾಹ್ಮಣಾಂ ಕೋಪೋಸ್ತಿ ಕುತಃ ಕೋಪಾಚ್ಚ ಯಾತನಾಂ. ಅದಕ್ಕೆ ಬೇಡ್ರವನ್ ಹೇಳಿದ, ಶತ್ರು ಇದು, ಹತ್ವಾ ಲಾಭ ಶ್ರೇಯ ಏವ. ಇದನ್ನ ಕೊಂದದ್ರಿಂದ ನಮಗೆ ಶ್ರೇಯಸ್ಸೇ ಆಗೋದಿದೆ. ಕರುಣೆಯಿಂದ ಇದನ್ನು ಹೀಗೆ ಬಿಟ್ಟುಬಿಟ್ರೆ ಇದು ಮತ್ತೆ ನಮಗೆ ಬಾಧಕ ಆದಿತ್ತು. ನೀನು ಹೇಳುವಂತೆ ಆ ಸರ್ಪವನ್ನು ಹಾಗೆ ಬಿಟ್ರೆ ಪುಣ್ಯ ಪ್ರಾಪ್ತಿ ಆಗಬಹುದು. ಆದರೆ ಈ ದುಷ್ಟ ಪ್ರಾಣಿಯ ಮೇಲೆ ಕರುಣೆ ತೋರಿದ್ರಿಂದ ಏನು ಲಾಭ?
ಶ್ರೇಯೋ ಲಾಭ ಕುತ್ಸಿತೋಸ್ಮಿನ್ ನತೆ ಸ್ಯಾತ್. ಅದಕ್ಕೆ ಅವಳು ಹೇಳಿದ್ಲು, ಮೋಕ್ಷಾರ್ಥಂ ವಾ ಕಸ್ಯ ಹೇತೋರ್ನ ಕುರಿಯಾಂ. ನಾನು ನನ್ನ ಅಧ್ಯಾತ್ಮ ಮಾರ್ಗದ ಉನ್ನತಿಗಾಗಿ ಪ್ರಯತ್ನ ಪಡ್ತಿದ್ದೇನೆ. ಶತ್ರುವನ್ನು ಕೊಂದುದರಿಂದ ಏನು ಲಾಭ ಇದೆ? ಬಿಟ್ಟು ಬಿಡೋಣ ಇದನ್ನ. ಅಸ್ಮಾದೇಕಾದ್ ಬಹವೋ ರಕ್ಷಿತವ್ಯಾಹ. ಅದಕ್ಕೆ ಆ ಬೇಡ್ರವನ್ ಹೇಳಿದ, ಇದೊಂದು ಈ ದುಷ್ಟ ಜೀವ, ಇದು ಈ ಸರ್ಪ ಅಂತಂದ್ರೆ ಅನೇಕ ಜೀವಿಗಳಿಗೆ ಹಾನಿ ಮಾಡುವಂಥ ಕ್ರೂರ ಜಂತು ಬೇರೆ. ಆದ್ರಿಂದ ಇದನ್ನ ನಾವೀಗ ಕೊಂದು ಹಾಕೋಣ. ಇದು ಧರ್ಮ ಸಮ್ಮತವೇ ಆಗಿದೆ. ನೀನು ಇದಕ್ಕೆ ಸಮ್ಮತಿಸು. ನೈಕೋ ಬಹುಭ್ಯೋ ಗೌತಮಿ ರಕ್ಷಿತವ್ಯ. ಒಬ್ಬನ ಸಲುವಾಗಿ ಅನೇಕರನ್ನು ಹಿಂಸಿಸಬಾರದು. ಅನೇಕರ ಕಾರಣಕ್ಕಾಗಿ ಒಬ್ಬನನ್ನು ಹಿಂಸಿದ್ರೂ ತೊಂದರೆ ಇಲ್ಲ. ಆದ್ರಲ್ಲಿ ಸರ್ಪಕ್ಕೆ ನಾವೀಗ ಶಿಕ್ಷೆ ಕೊಡೋಣ. ಅದಕ್ಕೆ ಅವಳು ಹೇಳಿದ್ದು, ನಾಸ್ಮಿನ್ ಹತೆ ಪನ್ನಗೆ ಪುತ್ರಕೋಮೆ ಸಂಪ್ರಾಪ್ಸ್ಯತೆ. ಈ ಸರ್ಪ ಏನಾದರೂ ಸತ್ತರೆ, ಸರ್ಪವನ್ನು ನಾವು ಕೊಂದು ಹಾಕಿದ್ರೆ ನನ್ನ ಮಗ ಏನಾದರೂ ಮರಳಿ ಬರ್ತಾನೇನು? ಬಿಟ್ಬಿಡು ಆ ಹಾವನ್ನ. ಅದಕ್ಕೆ ಅವನು ತನ್ನ ವಿವರಣೆಯನ್ನು ಹೇಳ್ತಾ ಹೋದ. ವೃತ್ರಂ ಹತ್ವಾ ದೇವರಾಟ್ ಧರ್ಮ ಮಾರ್ಗಂ ಹತ್ವಾ ಯಜ್ಞಂ ಧರ್ಮಮಾಪ ಚೈವ. ಹಿಂದೆ ವೃತ್ರಾಸುರ ಇಂದ್ರ ವೃತ್ರಾಸುರನನ್ನು ಕೊಂದ, ಶ್ರೇಷ್ಠ ಸ್ಥಾನ ಪಡ್ಕೊಂಡ. ದಕ್ಷಿಣ ಯಜ್ಞವನ್ನ ನಾಶಪಡಿಸಿದಂತಹ ಶಿವ ಯಜ್ಞದಲ್ಲಿ ಆವಿರ್ಭಾಗ ಪಡ್ಕೊಂಡ. ಅದರಂತೆ ನೀನು ಕೂಡ ನಿನ್ನ ಶಕ್ತಿಯನ್ನು ಈಗ ತೋರಿಸು. ಇಷ್ಟಾದ್ರೂ ಕೂಡ ಅವಳು ಸಮಾಧಾನ ಪಟ್ಟುಕೊಳ್ಳೇ ಇಲ್ಲ. ಲುಬ್ಧಕೇನ ಮಹಾಭಾಗ ಸಾ ಪಾಪೇ ನಾಕರೋನ್ ಮತಿಂ. ಆ ಸರ್ಪವನ್ನು ಕೊಲ್ಲಬೇಕು ಅಂತ ಅವಳಿಗೆ ಏನಾದ್ರೂ ಮನಸ್ಸಾಗಲೇ ಇಲ್ಲ. ಆಗ ಆ ಹಾವು ಈ ಮುಂದಿನಂತೆ ಮಾತಾಡ್ಲಿಕ್ಕೆ ತೊಡಗಿತಂತೆ. ಕೋನು ಅರ್ಜುನಕ ದೋಷೋತ್ರ ವಿದ್ಯತೆ ಮಮ ಬಾಲಿಶ. ಹಾವು ಹೇಳಿತು, ನನ್ನದು ತಪ್ಪೇನಿದೆ ಇಲ್ಲಿ? ಮೃತ್ಯು ವಿವಶಂ ಯದ ಅಚೂಚುದತ್. ಮೃತ್ಯು ಎಚ್ಚರ ತಪ್ಪಿದ ನನಗೇನು ಮೈ ಮೇಲೆ ಎಚ್ಚರ ಇರಲಿಲ್ಲ. ನನ್ನನ್ನು ಪ್ರೇರೇಪಿಸಿತು ಮೃತ್ಯು. ನಾನು ಈ ಹುಡುಗನನ್ನ ಕಚ್ಚಿ ಹಾಕಿದೆ. ಇದರಲ್ಲೇನಾದ್ರೂ ಅಪರಾಧ ಇದ್ರೆ ತಸ್ಯ ತತ್ ಕಿಲ್ಬಿಷಂ ಲುಬ್ಧ ವಿದ್ಯತೆ ಯದಿ ಕಿಲ್ಬಿಷಂ. ಅದಕ್ಕೆ ಬೇಡ್ರವನು ಹೇಳಿದ, ನೀನು ಪರಾಧೀನನಾಗಿಯೇ ಮಾಡಿರು, ಸ್ವತಂತ್ರನಾಗಿಯೇ ಮಾಡಿರು. ಇದು ಅನ್ಯವಶಗೇನ ಇದಂ ಕೃತಂ ತೇ ಪನ್ನಗಾ ಶುಭಂ ಕಾರಣಂ ವೈ ತಮಪ್ಯತ್ರ. ನೀನು ಒಬ್ಬ ಕಾರಣನೇ ಆಗಿದ್ದಿ ಇದಕ್ಕೆ. ಮೃತ್ಪಾತ್ರಸ್ಯ ಕ್ರಿಯಾಯಾಂ ಹಿ ದಂಡಚಕ್ರಾದಯೋ ಯಥಾ ಕಾರಣತ್ವೇ ಪ್ರಕಲ್ಪ್ಯಂತೆ ತಥಾ ತ್ವಮಪಿ ಪನ್ನಗ. ಗಡಿಗೆ ನಿರ್ಮಾಣ ಆಗುವಾಗ ದಂಡ ಚಕ್ರ ಮೊದಲಾದ್ದೆಲ್ಲ ಅದಕ್ಕೆ ಕಾರಣ ಆಗಿರ್ತವೆ. ಅದರಂತೆ ನೀನು ಕೂಡ ಒಬ್ಬ ಕಾರಣ ಆಗೇ ಆಗಿದ್ದೆ. ಅನೇಕ ಕಾರಣಗಳಿರಬಹುದು ಈ ಬಾಲಕನ ಮೃತ್ಯುವಿಗೆ, ಅದರಲ್ಲಿ ನೀನು ಕೂಡ ಒಬ್ಬ ಕಾರಣನಾಗಿದ್ದೆ. ನೀನೂ ಅಪರಾಧಿ ಆಗಿರುವುದರಿಂದ ನಿನ್ನನ್ನೀಗ ನಾನು ಕೊಲ್ಲೇಬೇಕಾಗಿದೆ. ಆತ್ಮಾನಂ ಕಾರಣಂ ಹಿತ್ರ ತ್ವಮಾಖ್ಯಾಸಿ ಭುಜಂಗಮ. ನೀನೇ ಒಪ್ಕೊಂಡಿದ್ದೀಯಲ್ಲ, ಆ ಕಾರಣ ಪ್ರೇರಣೆಗೆ ಒಳಗಾಗಿ ನಾನು ಇವನನ್ನು ಕಚ್ಚಿದೆ ಅಂತ ನೀನೇ ಒಪ್ಕೊಂಡಿದ್ದೆ. ನೀನು ಒಪ್ಕೊಂಡಿರುವಾಗ, ನಿನ್ನದು ದೋಷ ಇದಾಗಿರುವಾಗ ನಾನು ನಿನ್ನನ್ನು ಸುಮ್ಮನೆ ಬಿಡುವಂತಿಲ್ಲ. ನಾನು ನಿನ್ನನ್ನು ಕೊಂದು ಹಾಕಲೇಬೇಕು. ಅವನು ಆ ಬೇಡ್ರವನು ಮತ್ತೆ ಆ ಹಾವಿಗೆ ಅಬ್ಬರಿಸಿದ. ಸರ್ಪ ಹೇಳಿತು, ಸರ್ವಯೇತೆ ಹಿ ಅವಶಾಹ. ಈ ಘಟದ ಒಂದು ಗಡಿಗೆಯ ನಿರ್ಮಾಣಕ್ಕೆ ದಂಡ ಚಕ್ರ ಮೊದಲಾದೇನು ಕಾರಣ ಆಗಿರ್ತಾವಲ್ಲ, ಅವೆಲ್ಲ ಅಸ್ವತಂತ್ರಗಳೇ. ತಾವೇನಾದ್ರೂ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ? ನಾವು ಕುಂಬಾರನ ಪ್ರೇರಣೆಯಂತೆ ಕೆಲಸ ಮಾಡ್ತಿರ್ತವೆ. ನನ್ನದೇನು ಇದರಲ್ಲಿ ದೋಷ ಇಲ್ಲ. ನಾನು ಒಬ್ಬ ಅಸ್ವತಂತ್ರನಾದವನು. ನನ್ನ ವಿಷಯದಲ್ಲಿ ನಾನು ಮಾಡಿದಂಥ ಈ ಕೆಲಸಕ್ಕೆ ಈ ಮೃತ್ಯುವಿನ ಪ್ರಚೋದನೆ ಇದೆ. ವಾಸ್ತವಿಕ ಕಾರಣ ಯಾವುದು, ಸ್ವತಂತ್ರ ಕಾರಣ ಯಾವುದು, ಅಸ್ವತಂತ್ರ ಕಾರಣ ಯಾವುದು? ಕಾರ್ಯಕಾರಣ ಸಂದೇಹ ಭವತಿ. ಹೀಗೊಂದು ದೊಡ್ಡ ಗೊಂದಲವೇ ಆಗ್ತದೆ. ನನ್ನನ್ನೇ ಕಾರಣ ಅಂತ ನೀನು ಹೇಗೆ ಪ್ರತಿಪಾದನೆ ಮಾಡ್ತೀಯ?
ಆ ಹಾವು ತನ್ನ ವಾದವನ್ನೇ ಮುಂದುವರಿಸಿತು. ಕಿಲ್ಬಿಷಂ ಸಮವಾಯೇ ಸ್ಯಾತ್ ಮನ್ಯಸೆ ಯದಿ ಕಿಲ್ಬಿಷಂ. ಇದೊಂದು ಪಾಪದ ಕೃತ್ಯವೇ ಆಗಿದ್ರೂ ಕೂಡ ನಾವೆಲ್ಲರೂ ಸೇರಿ ಮಾಡಿದಂತಹ ಒಂದು ಪಾಪದ ಕೃತ್ಯ ಆಗಿದೆ ಇದು. ಬಾಲಕನ ವಿಲಾಸಕ್ಕೆ ನೀನು ಕಾರಣ ಆಗೇ ಆಗಿದ್ದೆ. ವಿನಾಶ ಕಾರಣಂ ತ್ವಂಚ ತಸ್ಮಾತ್ ಧ್ವಜೋಸಿ ಮೇ ಮತಃ. ಆ ಬೇಡರವನ್ನು ಕೂಡ ತನ್ನ ಪಟ್ಟು ಸಡಿಲಿಸಲಿಲ್ಲ. ದುಷ್ಟವಾದ ಕಾರ್ಯವೊಂದು ನಡೆದಾಗ ಕರ್ತೃವಿಗೆ ಆ ದೋಷ ಬರದೇ ಹೋದ್ರೆ ಅದು ಬೇರೆ ಯಾರಿಗೂ ಬಂದ ದೋಷ, ಇವನ ದೋಷ ಅದಲ್ಲ ಅಂತ ಮಾತನಾಡುವುದಾದ್ರೆ ಹಾಗಾದ್ರೆ ಯಾರದಕ್ಕೆ ಕಾರಣ? ತಸ್ಮಾನ್ ನಾತ್ರೇವ ಹೇತು ಸ್ಯಾತ್ ವದ್ಯ ಕಿಂ ಬಹುಭಾಷಸೆ. ಯಾರು ಆ ಶಿಕ್ಷೆಯನ್ನು ಅನುಭವಿಸಬೇಕು, ಅದರ ದುಷ್ಫಲವನ್ನು ಅನುಭವಿಸಬೇಕು ಯಾರು? ರಾಜ ಯಾರಿಗೆ ದಂಡನೆ ಕೊಡಬೇಕು ಅಂತೂ ಒಂದು ಪ್ರಶ್ನೆ ಬಂದಿತ್ತು ಅಂತ ಒಂದು ಸೂಚನೆ ಮಾಡಿದೆ. ಅದಕ್ಕೆ ಸರ್ಪವು ಹೇಳಿತು, ತಸ್ಮಾತ್ ಸಮೇ ಅಸ್ಮಿನ್ ಹೇತು ಮೇ ವಾಚ್ಯ ಹೇತುರು ವಿಶೇಷತಃ. ಅನೇಕ ಕಾರಣಗಳಿದ್ದಾಗಲೇ ಒಂದು ಕಾರ್ಯ ನಡೀತಿರ್ತದೆ. ಒಂದು ಕೊಡಲಿ ಒಂದು ಗಿಡವನ್ನ ಕಡಿಯುವಾಗ ಕೊಡಲಿಯನ್ನು ಮೇಲೆತ್ತಬೇಕು, ಕೆಳಗೆ ಹಾಕಬೇಕು, ಇಂಥವೆಲ್ಲ ಕ್ರಿಯೆಗಳಲ್ಲಿ ನಡೀತಾ ಇರ್ತವೆ. ಅದರಿಂದ ನನಗೂ ಒಬ್ಬ ಪ್ರೇರಕ ಇದ್ದೇ ಇದ್ದಾನೆ. ಅನ್ಯ ಪ್ರಯೋಗೇ ಸ್ಯಾದತ್ರ ಕಿಲ್ಬಿಷಿ ಜಂತು ನಾಶನೆ. ಅದಕ್ಕೆ ಅವನಿಗೆ ಸಿಟ್ಟುವಂತ ಬೇಡ್ರವನಿಗೆ ಭಾಷಸೆ ಕಿಂ ಬಹು ಪುನಃ. ಮಾಡುವಂತ ದುಷ್ಕರ್ಮವನ್ನು ಮಾಡಿ ನೀನು ಮತ್ತೆ ಬಹಳ ಮಾತಾಡ್ತಾ ಇದ್ದಿ. ನೀನು ನಿರ್ದೋಷಿ ಅನ್ನೋದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಿ. ಸರ್ಪ ಹೇಳಿತು, ಯಥಾ ಹವೀಂಷಿ ಜುಹ್ವಾನಾಹ ಮುಖೇ ಬೈ ಲುಬ್ಧಕರ್ತ್ವಿಜಃ ನ ಫಲಂ ಪ್ರಾಪ್ನುವಂತ್ಯತ್ರ ಫಲಯೋಗೇ ತಥಾ ಹ್ಯಹಂ. ಯಜ್ಞಗಳಲ್ಲಿ ಯಜ್ಞ ನಡೆದಾಗ ಋತ್ವಿಗಳು ಹೋಮ ಮಾಡ್ತಾರೆ. ಅದರ ಫಲ ಯಾರಿಗೆ ಸಿಗ್ತದೆ? ನ ಫಲಂ ಪ್ರಾಪ್ನುವಂತೆ, ಅವರಿಗೆ ಫಲ ಸಿಗೋದಿಲ್ಲ, ಯಜಮಾನನಿಗೆ ಅದು ಹೋಗಿ ಸೇರ್ತದೆ ಈ ಫಲ ಎಲ್ಲ. ಅದರಂತೆ ನಾನು ಈ ಬಾಲಕನ ಮರಣಕ್ಕೆ ಕಾರಣ ಅಂತ ನಿನಗಿಲ್ಲಿ ಕಂಡು ಬರಬಹುದು. ಆದರೆ ಇದೆಲ್ಲ ನನಗೂ ಪ್ರೇರಕನಾದಂಥ ಆ ಮೃತ್ಯುವಿಗೆ ಸಲ್ಲಬೇಕಾದಂಥ ಫಲವಾಗಿದೆ. ಆ ಮೃತ್ಯುವಿನೇ ಅಷ್ಟೊತ್ತಿಗೆ ಅಲ್ಲಿಗೆ ಬಂತಂತೆ. ಪ್ರಚೋದಿತೋಹಂ ಕಾಲೇನ ಪನ್ನಗತ್ವಾಮಚೂಚುದಂ ವಿನಾಶ ಹೇತು ನಾಸ್ಯತ್ವಂ ಅಹಂ ನ ಪ್ರಾಣಿನಃ ಶಿಶೋಹ. ಮೃತ್ಯು ಅಂದ್ರೆ ಸಾವಿನ ಅಧಿದೇವತೆ ಅದು ಹೇಳಿತು. ಕಾಲ ನನ್ನನ್ನು ಪ್ರಚೋದಿಸಿದ. ಕಾಲನ ಪ್ರಚೋದನೆ ಒಳಗಾಗಿ ನಾನು ನಿನ್ನನ್ನು ಈ ಸರ್ಪವನ್ನು ಪ್ರಚೋದಿಸಿದೆ. ನೀನು ಸರ್ಪ ಅವನನ್ನ ಕೊಂದು ಹಾಕಿದೆ. ಇದರಲ್ಲಿ ಇದು ಕಾಲದ್ದೇ ಕಾರಣ. ಈ ವಾಯು ಮೇಘವನ್ನ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗ್ತಾ ಇರ್ತದೆ. ಅದರಂತೆ ಈ ಕಾಲನು ಕೂಡ ನನ್ನನ್ನ ಮೃತ್ಯುವನ್ನ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗ್ತಾನೆ. ನಾನು ಆ ಕಾಲನ ಅಧೀನನಾಗಿದ್ದೇನೆ. ಸಾತ್ವಿಕ, ರಾಜಸ, ತಾಮಸ ಸ್ವಭಾವದಿಂದ ಕೂಡಿರುವಂತಹ ಎಲ್ಲಾ ಪ್ರಾಣಿಗಳು ಕೂಡ ಕಾಲನ ಅಧೀನವಾಗಿವೆ. ಸರ್ವ ಜಗತ್ತು ಕೂಡ ಕಾಲನ ಅಧೀನವಾಗಿದೆ. ಸರ್ಪ ಕಾಲಾತ್ಮಕಂ ಇದಂ ಜಗತ್. ಸೂರ್ಯ, ಚಂದ್ರ, ವಿಷ್ಣು, ಜಲ, ವಾಯು, ಅಗ್ನಿ, ಪೃಥ್ವಿ, ಮಿತ್ರ, ಪರ್ಜನ್ಯ, ವಸುಗಳು, ನದಿ, ನದದ ಅಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಕಾಲನಿಂದ ಸೃಷ್ಟರಾಗಿದ್ದಾರೆ. ಆದ್ರಿಂದ ಕಾಲನೇ ಇದಕ್ಕೆ ಕಾರಣನಾಗಿದ್ದಾನೆ. ನಾನಂತೂ ಇದಕ್ಕೆ ಇದಕ್ಕೆ ಈ ದೋಷಕ್ಕೆ ಭಾಗಿದಾರನಲ್ಲ. ಒಂದು ವೇಳೆ ನಾನು ಇದಕ್ಕೆ ಜವಾಬ್ದಾರಿ ಅಂತಾದ್ರೆ ನನ್ನ ಜೊತೆಗೆ, ಮೃತ್ಯುವಿನ ಜೊತೆಗೆ ನೀನು ಕೂಡ, ಸರ್ಪವೂ ಕೂಡ ಜವಾಬ್ದಾರಿ ಆಗ್ತೇವೆ. ಕಾಲ ಹೇಳಿತು, ನಾನು ದೋಷಿ ಆದರೆ, ಮೃತ್ಯು ಹೇಳಿದ ಮಾತಿದು, ನಾನು ದೋಷಿ ಆದರೆ ನನ್ನ ಜೊತೆಗೆ ಸರ್ಪನಾದಂತಹ ನೀನು ಕೂಡ ದೋಷಿಯೇ ಆಗಿದ್ದೆ. ಅದಕ್ಕೆ ಸರ್ಪ ಮುಂದಿನಂತೆ ಉತ್ತರಿಸಿತು, ನಾನು ನಿನ್ನನ್ನು ದೋಷಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ.
ಬಾಲಕನನ್ನು ನಾನು ಕಚ್ಚಿದೆ, ನನಗೆ ನೀನು ಪ್ರೇರಣೆ ಕೊಟ್ಟೆ. ತ್ವಯಾಹಂ ಚೋದಿತ ಇತಿ ಬ್ರವೀಮಿ ಏತಾವದೇವತು ನಿರ್ದೋಷಂ ದೋಷವಂತಂ ವಾ. ನಿನ್ನದು ದೋಷ ಇದೆ ಅಂತಾಗಲಿ ದೋಷ ಇಲ್ಲ ಅಂತಾಗಲಿ ನಾನೇನು ಹೇಳಲಿಕ್ಕೆ ಹೊರಟಿಲ್ಲ. ಕಾಲನಲ್ಲಿ ದೋಷ ಇರಬಹುದು ನೀನು ಹೇಳಿದಂತೆ, ನನಗೆ ನೀನು ಕಾರಣ, ನಿನಗೆ ಕಾಲ ಕಾರಣ. ಮೃತ್ಯುವಿನಲ್ಲಿ ನಿನ್ನಲ್ಲಿ ದೋಷ ಇಲ್ಲ ಅಂತಾದ್ರೆ ಅದರಿಂದ ನನಗೆ ಅನುಕೂಲವೇ ಆಯಿತು, ನನ್ನದು ದೋಷ ಇಲ್ಲ ಅಂತ ಆಯಿತು. ಸರ್ಪ ಹೇಳಿತು. ಆಗ ಮುಂದೆ ಬೇಡರವನಿಗೆ ಅದು ಮಾತು ಮುಂದುವರಿಸಿತು. ನಾನಂತೂ ಅಪರಾಧಿ ಅಲ್ಲ ಅಂತ ಈಗ ಗೊತ್ತಾಯ್ತು, ಅದರಿಂದ ನನ್ನನ್ನೀಗ ನೀನು ಹಿಂಸೆಗೆ ಒಳಪಡಿಸಬೇಡ. ಅದಕ್ಕೆ ಅವನು ಹೇಳಿದೆ, ನಾನು ಮೃತ್ಯುವಿನ ಮಾತನ್ನು ಕೇಳಿದೆ, ನಿನ್ನ ಮಾತನ್ನು ಕೇಳಿದೆ, ಇಷ್ಟು ಮಾತ್ರದಿಂದ ನೀನು ನಿರ್ದೋಷ ತೀರ್ಮಾನ ಆಗೋದಿಲ್ಲ. ಇಬ್ಬರೂ ಕೂಡ ಕಾರಣರಾಗಿದ್ದೀರಿ, ನಿಮ್ಮಿಬ್ಬರನ್ನೂ ನಾನು ದೋಷಿಗಳು ಅಂತ ಪರಿಗಣಿಸಿದ್ದೇನೆ. ಉಭಯಂ ಕಾರಣಂ ಮನ್ಯೆ. ಜಿಂಗ್ ಮೃತ್ಯುಂ ಚ ದುರಾತ್ಮಾನಂ ಕ್ರೂರಂ ದುಃಖಕರಂ ಸತಾಂ. ಮೃತ್ಯುವಿಗೆ ಧಿಕ್ಕಾರ ಇಲ್ಲೇ. ಈ ಸರ್ಪವೇ ಮುಖ್ಯ ಕಾರಣ ಆಗಿದೆ, ಆ ಸರ್ಪಕ್ಕೂ ಕೂಡ ಈಗ ತಕ್ಕ ಶಾಸ್ತಿ ಆಗಬೇಕು. ಆಗ ಮೃತ್ಯು ಹೇಳಿದ, ನಾವೆಲ್ಲ ಕಾಲವಶರು, ಕಾಲ ಹೇಳಿದಂತೆ ಕಾರ್ಯ ಮಾಡ್ತೇವೆ, ಆದ್ರಿಂದಾಗಿ ಕಾರಣದ್ದೇ ಇಲ್ಲಿ ದೋಷ ಇದೆ. ಆ ವ್ಯಾಧ ಹೇಳಿದ, ಯುವಾಂ ಉಭೌ ಕಾಲವಶೌ ಯದಿಮೇ ಮೃತ್ಯು ಪನ್ನಗೌ ಹರ್ಷಕ್ರೋಧೌ ಯಥಾ ಸ್ಯಾತ ನೀತದಿಚ್ಛಾಮಿ ವೇದಿತಂ. ನೀವಿಬ್ಬರು ಕಾಲನಿಗೆ ಅಧೀನರಾಗಿದ್ದೀರಿ ಅಂತ ಹೇಳ್ಕೊತಾ ಇದ್ದೀರಿ. ಹಾಗಿದ್ರೆ ನಿಮ್ಮ ವಿಷಯದಲ್ಲಿ ಜನರಿಗೆ ಕ್ರೋಧ ಬರ್ತದೆ. ಜಗತ್ತಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಾಗ ಆ ಕೊಲೆ ಮಾಡಿದ ವ್ಯಕ್ತಿಯ ಬಗ್ಗೆ, ಹಿಂಸೆ ಕೊಟ್ಟ ವ್ಯಕ್ತಿಯ ಬಗ್ಗೆ, ಹಿಂಸೆಗೆ ಒಳಗಾದವನಿಗೆ, ಜಗತ್ತಿಗೆಲ್ಲ ಸಿಟ್ಟಿರ್ತದೆ. ಇದಕ್ಕೇನು ಕಾರಣ? ಕೊಲೆ ಮಾಡಿದವನು ತಪ್ಪಾಗಿರುವುದೇ ಕಾರಣ. ಕೊಲೆ ಮಾಡಿದವನಿಗೆ ಮತ್ಯಾವುದೋ ಪ್ರೇರಣೆ ಆಗಿದೆಯೋ ಇಲ್ಲವೋ ಅಂತ ಅನ್ನೋದು ಅಲ್ಲಿ ಮುಖ್ಯ ಅಲ್ಲ. ಅಂತೂ ಆ ಹಿಂಸೆ ಕೊಟ್ಟವನು, ಹಿಂಸೆ ಕೊಲೆ ಮೊದಲಾದವುಗಳನ್ನು ಮಾಡಿದವನು ಕಾರಣ ಆಗೇ ಇರ್ತಾನೆ. ಮತ್ತೆ ಯಾರು ಹಿಂಸೆ ಮಾಡಿಲ್ವೋ ಅವನ ಬಗ್ಗೆ ಜನರಿಗೆ ಪ್ರೀತಿ ಇರ್ತದೆ, ಹಿಂಸೆ ಮಾಡಿದವನ ಬಗ್ಗೆ ಪ್ರೀತಿ ಇದ್ದೇ ಇರ್ತದೆ. ಎಲ್ಲನೂ ಕಾಲಾಧೀನ ಅಂತಾಗಿಬಿಟ್ರೆ ಈ ಜಗತ್ತಿನಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ರಾಗದ್ವೇಷಗಳಿಗೆ ಅವಕಾಶವೇ ಇರ್ತಿರ್ಲಿಲ್ಲಲ್ಲ. ಹಿಂಸೆ ಮಾಡಿದವನ ಬಗ್ಗೆ ದ್ವೇಷ ಇರ್ತದೆ, ಹಿಂಸೆ ಮಾಡದೇ ಇದ್ದವನ ಬಗ್ಗೆ ರಾಗ ಇರ್ತದೆ. ಅದಕ್ಕೆ ಮೃತ್ಯು ಉತ್ತರಿಸಿತು, ಎಲ್ಲ ಕಾರ್ಯವೂ ಕೂಡ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಕಾರ್ಯವು ಯಾಕಾಚಿದೇವ ಚೇಷ್ಟ ಸಾ ಕಾಲ ಪ್ರಚೋದಿತ. ನಾವಿಬ್ರು ಕಾಲನ ಅಧೀನರಾಗಿದ್ದೇವೆ, ನಾವು ಅಪರಾಧಿಗಳಲ್ಲ. ಅಷ್ಟೊತ್ತಿಗೆ ಆ ಕಾಲಪುರುಷನೇ ಅಲ್ಲಿಗೆ ಬಂದ. ಅಥ ಉಪಗಮ್ಯ ಕಾಲಸ್ತು ತಸ್ಮಿನ್ ಧರ್ಮಾರ್ಥ ಸಂಶಯೇ. ನಾನಾಗಲಿ ನಹಿ ಅಹಂ ನಾಪಿ ಅಯಂ ಮೃತ್ಯು ನಾಯಂ ಲುಬ್ಧಕ ಪನ್ನಗಃ. ಇವರ್ಯಾರೂ ಕಾರಣರಲ್ಲ, ನಾವು ಮಾಡಿದಂಥ ಕರ್ಮಗಳೇ. ಅಕರೋದ್ಯದಯಂ ಕರ್ಮ ತನ್ನೋ ಅರ್ಜುನಕ ಚೋದಕಂ. ನಾವು ಮಾಡಿದ ಕರ್ಮಗಳೇ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿವೆ. ಯದನೇನ ಕೃತಂ ಕರ್ಮ ತೇನಾಯಂ ನಿಧನಂ ಗತಃ. ಯಾವ ಕರ್ಮವನ್ನು ಇವನು ಮಾಡಿದ್ದಾನೆ ಆ ಕರ್ಮಕ್ಕನುಸಾರವಾಗಿ ವಧ್ಯತೆ ಅಯಂ ಸ್ವಕರ್ಮಣ. ಆದ್ದರಿಂದ ಕರ್ಮದ ಫಲವೇ ಕಾರಣ ಆಗಿದೆ. ಸರ್ವೇ ಕರ್ಮವಶಾವಯಂ, ನಾವೆಲ್ಲರೂ ಕರ್ಮದ ವಶರಾಗಿದ್ದೇವೆ. ಕರ್ಮಾಣಿ ಚೋದಯಂತೀಹ ಯಥಾನ್ಯೋನ್ಯಂ ಯಥಾ ತಥಾ ವಯಂ. ಕರ್ಮಗಳೇ ನಮ್ಮನ್ನ ನಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಪ್ರಚೋದಿಸ್ತವೆ. ಕರ್ಮ ಅಂತನ್ನೋದು ನಮ್ಮ ಸ್ವಭಾವಕ್ಕನುಸಾರವಾಗಿ ನಡೀತದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಕುಂಬಾರನೊಬ್ಬ ಮಣ್ಣಿನಿಂದ ಗಡಿಗೆ ಮೊದಲಾದವನ್ನು ಮಾಡ್ತಾನೆ. ಅದರಂತೆ ಮನುಷ್ಯನು ಕೂಡ ಕರ್ಮಾನುಸಾರವಾಗಿ ಎಲ್ಲವನ್ನೂ ಪಡ್ಕೊಳ್ತಾನೆ. ಬಿಸಿಲು, ನೆರಳು ಇವೆಲ್ಲ ಒಂದಕ್ಕೊಂದಕ್ಕೆ ಸೇರಿರ್ತವೆ. ಹಾಗೆ ಕರ್ಮ ಮತ್ತು ಕರ್ತೃಗಳು ಕೂಡ ಜೊತೆಗೂಡೇ ಇರ್ತಾರೆ. ನಾನು, ಮೃತ್ಯು, ಸರ್ಪ, ನೀನು ಯಾರೂ ಈ ಶಿಶುವಿನ ಮರಣಕ್ಕೆ ಕಾರಣರಲ್ಲ.
ಅದರ ಕರ್ಮವೇ ಕಾರಣ. ನಚೇಯಂ ಬ್ರಾಹ್ಮಣೀ ವೃದ್ಧ ಶಿಶುರೇವ ಅತ್ರ ಕಾರಣ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಹೇಳುವುದು ಇದೇ ದೃಷ್ಟಿಯಿಂದಲೇ. ಪ್ರತಿಯೊಬ್ಬನು ಕೂಡ ತಾನು ಮಾಡಿದ ಕರ್ಮದ ಜವಾಬ್ದಾರಿಯನ್ನು ತಾನೇ ಅನುಭವಿಸ್ತಾನೆ ಅಂತ ಅದರ ತಾತ್ಪರ್ಯ. ಆಗ ಆ ಬ್ರಾಹ್ಮಣ ಸ್ತ್ರೀನೂ ಕೂಡ ಈ ಬೇಡ್ರವನಿಗೆ ಹೇಳಿದ್ಲು, ಸ್ವಕರ್ಮಭಿರಯಂ ಬಾಲಃ, ನನ್ನ ಈ ಮಗ ಕರ್ಮದ ಕಾರಣದಿಂದಾಗಿ ಹತ್ಯೆಗೊಳಗಾಗಿದ್ದಾನೆ. ಆದ್ದರಿಂದ ಕಾಲ ಮೃತ್ಯುಗಳೆಲ್ಲ ಹೊರಟು ಹೋಗಲಿ. ಸರ್ಪವನ್ನು ನೀನು ಕೂಡ ಬಿಟ್ಟು ಬಿಡು. ಮುಂಚೆ ಅರ್ಜುನಕ ಪನ್ನಗಂ, ಆ ಮೃತ್ಯು ಕಾಲ ಸರ್ಪ ಅವರೆಲ್ಲ ತಮ್ಮ ತಮ್ಮ ಜಾಗಕ್ಕೆ ಹೊರಟು ಹೋದ್ರು. ಬೇಡ್ರವನಿಗೂ ಆ ಸಿಟ್ಟಿನ ಆವೇಶ ಇಳಿಯಿತು. ಆ ಬ್ರಾಹ್ಮಣ ಸ್ತ್ರೀ, ಆ ಮೃತ ಬಾಲಕನ ತಾಯಿ ತನ್ನ ದುಃಖವನ್ನ ಕಳ್ಕೊಂಡ್ಲು ಕಾಲಕ್ರಮೇಣ. ಈ ಆಖ್ಯಾನವನ್ನು ನಿನಗೆ ಹೇಳಿದ್ದೇನೆ ಅಂತಾರೆ ಭೀಷ್ಮರು. ಇದನ್ನೆಲ್ಲ ಕೇಳಿದ ಮೇಲೆ ಇಲ್ಲಿ ಯಾರ್ಯಾರಿಗೆ ಏನೇನು ಆಗಬೇಕಾಗಿತ್ತೋ ಆ ಕರ್ಮಾನುಸಾರವಾಗಿ ಎಲ್ಲವೂ ಕೂಡ ಆಗಿದೆ. ನೀನು ಈ ಆಖ್ಯಾನವನ್ನು ಕೇಳು. ಕರ್ಮಕ್ಕನುಸಾರವಾಗಿ ಯಾರು ಸಾಯಬೇಕಾಗಿತ್ತೋ ಅವರು ಸತ್ತಿದ್ದಾರೆ, ಯಾರು ಉಳಿಬೇಕಾಗಿತ್ತೋ ಅವರು ಉಳಿದಿದ್ದಾರೆ. ಏತಚ್ಛುತ್ವ ಶಮಂ ಗಚ್ಚ ಮಾಚ ಭೂ ಚಿಂತಾಪರಃ. ಚಿಂತೆ ಮಾಡಬೇಡ, ಚಿಂತೆಯನ್ನು ಕಳೆದುಕೋ. ದುರ್ಯೋಧನನು ಇದಕ್ಕೆ ಕಾರಣ ಅಲ್ಲ, ನೀನು ಕೂಡ ಕಾರಣ ಅಲ್ಲ. ಅವರವರು ಕರ್ಮಾನುಸಾರವಾಗಿ ಆಗಿದೆ. ನೈವ ತ್ವಯಾ ಕೃತಂ ಕರ್ಮ ನಾಪಿ ದುರ್ಯೋಧನೇನ ವೈ ಕಾಲೇನ ಏತತ್ ಕೃತಂ ವಿದ್ಯೆ ನಿಹತಾ ಏನ ಪಾರ್ಥಿವಾಹ. ಇದನ್ನೆಲ್ಲ ಭೀಷ್ಮರ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು. ಮುಂದೆ ಮತ್ತೆ ತನ್ನ ಧರ್ಮದ ಜಿಜ್ಞಾಸೆಯನ್ನ ಮುಂದುವರಿಸಿದ ಆ ಭೀಷ್ಮರ ಜೊತೆಗೂಡಿ ಅನ್ನುವಲ್ಲಿಗೆ ಈ ಎಲ್ಲ ಪಾಠಗಳಲ್ಲಿ ಮೊದಲನೇ ಅಧ್ಯಾಯ ಅನುಶಾಸನ ಪರ್ವದ ದಾನ ಧರ್ಮ ಪರ್ವದ ಮೊದಲನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.